ನಿಜವಾಗ್ಲೂ ಈ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಇವತ್ತು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಹಾರ್ಟ್ ಬೀಟ್ ನ ಜಾಸ್ತಿ ಮಾಡೋದಕ್ಕೆ ನಮ್ಮ ವಿಶ್ವವಿಖ್ಯಾತ ಡ್ರಮರ್ ಶಿವಮಣಿ ಅವ್ರು ಬರ್ತಾರೆ. ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ. ಯಾರು ಮೇಡಮ್, ನೀವೇ ಹೇಳ್ಬಿಡಿ. ಅದೇ ಹೇಳದಲ್ಲ, ಹಾರ್ಟ್ ಬೀಟ್ ಇನ್ನೇನ್ ಸ್ವಲ್ಪ ಹೊತ್ತಲ್ಲ, ಈಗಲೇ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾ ನಿಮ್ಮ ಕಣ್ಣಲ್ಲೆಲ್ಲ ಹಾರ್ಟ್ ಸಿಂಬಲ್ ತರಿಸ್ತಾ ನಿಮ್ಮ ಮುಖದಲ್ಲಿ ಒಂದ್ ಚಂದದ ನಗು ಚಪ್ಪಾಳೆ ಸದ್ದು ತರಿಸೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ರಾಣಿ, ಸ್ಯಾಂಡಲ್ವುಡ್ ಕ್ವೀನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫೇವರೇಟ್ ಮೋಹಕ ತಾರೆ ರಮ್ಯಾ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ರಮ್ಯಾ ಅವರು ವೇದಿಕೆ ಮೇಲೆ ಬರೋ ತನಕ ಈ ಕೂಗು ಕೇಳಬೇಕಪ್ಪ. ಅಷ್ಟೊತ್ತಿಂದ ನೀವೆಲ್ಲ ಕಾಯ್ತಿದ್ದೀರಾ. ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ಬರ್ಲಿ ರಮ್ಯಾ ಅವ್ರ ಮೇಲೆ. ಎಲ್ಲ ನೀನೆ ಅಂತ. ಎಷ್ಟು ವರ್ಷಗಳಾಗ್ಲಿ ನೀವು ಸಿನಿಮಾ ಮಾಡದೇ ಇರಿ, ನಿಮ್ಮೊಂದು ಸ್ಮೈಲ್ ಕೊಟ್ರೆ ಸಾಕು, ನಾವೆಲ್ಲ ಹಂಗೆ ಫಿದಾ. ಥ್ಯಾಂಕ್ ಯು. ಒಂದು ಹಲೋ ಅನ್ನಿ, ಅವ್ರು ಅಲ್ಲಿಂದನೇ ಜಂಪ್ ಹೊಡಿತಾರೆ ನೋಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಇಡೀ ಕರ್ನಾಟಕದಲ್ಲಿ ಈ ಚಿಕ್ಕಬಳ್ಳಾಪುರ ಉತ್ಸವ ಸದ್ದು ಮಾಡಿದೆ. ಎಲ್ಲರೂ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಎಲ್ಲರೂ ನ್ಯೂಸ್ ಪೇಪರ್ ಓದಿ, ಟಿ ವಿ ನೋಡಿ, ರೇಡಿಯೋ ಹಾಕಿ, ಜನ ಕೇಳಿ ಏನಪ್ಪ ಸಮಾಚಾರ ಅಂದರೆ ಚಿಕ್ಕಬಳ್ಳಾಪುರ ಉತ್ಸವ. ಎಂಜಾಯ್ ಮಾಡಿದ್ರಾ? ನಾನು ಬಹಳ ವರ್ಷ ಹಿಂದೆ ಬಂದಿದೆ ಚಿಕ್ಕಬಳ್ಳಾಪುರಗೆ. ಬಟ್ ಅವತ್ತಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಬದಲಾವಣೆ ಆಗಿದೆ. ಒಪ್ಕೋತೀರಾ? ಆವಾಗ ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ಇರಲಿಲ್ಲ. ಇವತ್ತು ನಾನು ಬರೋಕ್ಕೆ ಲೇಟ್ ಆಗಿದ್ದಕ್ಕೆ ಏನು ಕಾರಣ? ಟ್ರಾಫಿಕ್. ನಂಬ್ತೀರಾ? ಬೆಂಗಳೂರಲ್ಲಿ ಟ್ರಾಫಿಕ್ ಕೇಳಿದ್ದೀರಾ? ಚಿಕ್ಕಬಳ್ಳಾಪುರಲ್ಲಿ ಟ್ರಾಫಿಕ್ ಕೇಳಿದ್ದೀರಾ? ಒಳ್ಳೇದಲ್ವಾ? ಅಂದ್ರೆ ಎಲ್ಲರೂ ಇಲ್ಲಿಗೆ ಬರ್ತಾ ಇದಾರಂತ. ಏನು ಏನು ಓ, ಸುಧಾಕರ್ ಅವ್ರ ಹವಾ. ಓ, ಸುಧಾಕರ್ ಅವರು ಆ್ಯಕ್ಚುಲಿ ನನಗೆ ನಮ್ಮ ತಂದೆಗೇನೆ ಪರಿಚಯ ಫಸ್ಟು. ಆಮೇಲೆ ನನಗೆ ಕೂಡ ಫ್ರೆಂಡ್ ಆದರು. ಆ್ಯಂಡ್ ಮೈ ಗಾಡ್, ಹೀರೋರ್ಗಿಂತ ನಿಮಗೆ ವಿಸಲು ಡಾಕ್ಟರ್ ಸುಧಾಕರ್ ಅವರೇ. ಸರ್ ಇವತ್ತು ನಂಗೆ ತುಂಬಾ ಹೆಮ್ಮೆ ಆಗತ್ತೆ. ಸುಧಾಕರ್ ಸರ್, ನೀವು ಕೂಡ ರಮ್ಯಾ ಅವ್ರ ಪಕ್ಕದಲ್ಲಿ ಬರಬೇಕು. ಅವ್ರು ಹೇಳ್ತಾ ಇದಾರೆ ಹೀರೋ ಹೀರೋಯಿನ್ಸ್ ಗಿಂತ ನಿಮ್ಗೆ ಜಾಸ್ತಿ ಹವಾ ಇದೆ, ಸೌಂಡ್ ಇದೆ ಅಂತ. ವಿಸಿಲ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ನಾವೆಷ್ಟೇ ಕ್ಲೋಸ್ ಆದರೂ ನಾವು ಯಾವತ್ತೂ ಅವ್ರಿಗೆ ಹೇಳಿರಲಿಲ್ಲ ಈ ಮಾತನ್ನ. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಸ್ ಅ ಫ್ರೆಂಡ್ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಬಿಕಾಸ್ ನೀವು ರಾಜಕೀಯದ ಕುಟುಂಬದಿಂದ ಬಂದಿಲ್ಲ, ಆದರೂ ಕೂಡ ನೀವು ರಾಜಕೀಯದಲ್ಲಿ ಬಂದು ಎಷ್ಟೇ ಕಷ್ಟ ಇದ್ದರೂ ಅದನ್ನೆಲ್ಲ ಸಾಧಿಸಿ ನೀವು ಇವತ್ತು ಚಿಕ್ಕಬಳ್ಳಾಪುರನ ಇಷ್ಟು ಒಳ್ಳೆಯ ಹೆಸರನ್ನ ನೀವು ಪಡೆದಿದ್ದೀರಾ. ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ದೇ ವೆರಿ ಹ್ಯಾಪಿ ವಿತ್ ಯು ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು.
ರಮ್ಯಾ ಅವ್ರು ಡಾನ್ಸ್ ಮಾಡ್ಬೇಕು ಅಂತನಾ? 2 ಸ್ಟೆಪ್ಪು ಅಲ್ವಾ? ಸಂಜೆಯಿಂದ ಕಾಯ್ತಾ ಇದೀವಿ ಅದಕ್ಕೋಸ್ಕರ. ನೀವಿಲ್ಲ ಅಂತ ಹೇಳೋ ಹಂಗೆ ಇಲ್ಲ, ಅವರೆಲ್ಲ ಕಾಯ್ತಾ ಇದಾರೆ ಟೂ ಲೈನ್ಸ್ಗೋಸ್ಕರ. ಡಾನ್ಸೇ ಬರಲ್ಲ. ಅಯ್ಯೋ ನೀವ್ ಹೆಂಗ್ ಡಾನ್ಸ್ ಮಾಡಿದ್ರು ನಮ್ಗೆ ಓಕೆ.